ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯಿಂದ ಹೆಚ್ಚಿದೆ ಅವಾಂತರಗಳು. ಘಟಪ್ರಭಾ ಒಳಹರಿವಿಗೆ ಮತ್ತೊಂದು ಸೇತುವೆ ಜಲಾವೃತವಾಗಿದೆ. ಮೂಡಲಗಿಯ ಕಮಲದಿನ್ನಿ ಸುಣಧೋಳಿ ಸೇತುವೆ ಮುಳುಗಡೆಯಾಗಿದೆ. ಮುಳುಗಡೆಯಾದಂತಹ ಸೇತುವೆ ಮೇಲೆಯೇ ಜನರು ಓಡಾಟವನ್ನ ಮಾಡ್ತಾ ಇದ್ದಾರೆ. ಅಪಾಯವನ್ನು ಕೂಡ ಲೆಕ್ಕಿಸದೆ ಬೈಕ್ ಸವಾರರು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಹರಿಯುವ ನೀರಿನಲ್ಲೇ ಪಂಪ್ ಸೆಟ್ ಅನ್ನ ಹೊತ್ತು ಹೋಗ್ತಾ ಇದ್ದಾರೆ ರೈತರು. ಸೇತುವೆ ಮುಳುಗಡೆ ಹಿನ್ನೆಲೆ ಹಲವು ಗ್ರಾಮಗಳ ಸಂಪರ್ಕ ಕೂಡ ಕಡಿತವಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯಿಂದ ಒಂದೊಂದೇ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಘಟಪ್ರಭಾ ಒಳಹರಿವಿಗೆ ಮತ್ತೊಂದು ಸೇತುವೆ ಕೂಡ ಜಲಾವೃತವಾಗಿದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಸೇತುವೆ ಮುಳುಗಡೆಯಾಗಿದೆ, ಜಲಾವೃತವಾಗಿದೆ ಅಂತ ಹೇಳಿ. ಈ ಸೇತುವೆ ಜಲಾವೃತ ಆದಂತಹ ಹಿನ್ನೆಲೆಯಲ್ಲಿ ತಮ್ಮ ಪ್ರಾಣವನ್ನೂ ಕೂಡ ಲೆಕ್ಕಿಸದೆ ರೈತರು ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಮೋಟಾರ್ ಪಂಪ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಬೈಕ್ ಸವಾರರು ಕೂಡ ಓಡಾಟವನ್ನ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಜಲಾವೃತವಾಗಿ ಹೋಗಿದೆ. ಆ ಒಂದು ಸೇತುವೆ ಇದೆಯಲ್ಲ, ಅದು ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಇವತ್ತು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ಸುಣಧೋಳಿ ಮತ್ತು ಕಮಲದಿನ್ನಿ ಗ್ರಾಮದ ಎರಡು ಪೂಲಗಳು ಜಲಾವೃತವಾಗಿ ಸಂಪೂರ್ಣವಾಗಿ. ಇಲ್ಲಿ ಕಮಲದಿನ್ನಿ ಗ್ರಾಮದಲ್ಲಿ ರೈತರು ಈ ಹೊಳೆ ಹೆಚ್ಚು ಕಡೆ ಇರ್ತಕ್ಕಂಥ ಜಮೀನುಗಳಿಗೆ ಹೋಗ್ಬೇಕಾದ್ರೆ ಬಹಳ ಸಮಸ್ಯೆ ಆಗಿದೆ. ಜನಗಳಿಗೆ ಮೇವು ತರಬೇಕಾದ್ರೆ ಬಹಳ ಸಮಸ್ಯೆ ಆಗಿದೆ. ಪ್ರತಿ ವರ್ಷ ಇದೇ ಥರ ನದಿಯು ಒಂದು ಪೂಲಗಳನ್ನು ಕಟ್ ಮಾಡಿ ಒಂದು ಜನರಿಗೆ ರೈತರಿಗೆ ತೊಂದರೆ ಮಾಡ್ತಕ್ಕಂಥ ವಿಷಯ ಆಗಿದೆ.